ತಂಗಡಿ ಸರ್ಕಾರಿ ಶಾಲೆಗೆ ನೂತನ ಎಸ್ಡಿಎಂಸಿ ಅಧ್ಯಕ್ಷರಾದ ಅಶ್ಫಾಕ್ ಪಠಾಣ್ ಮತ್ತು ಉಪಾಧ್ಯಕ್ಷರಾಗಿ ಕಾಶಿಬಾಯಿ ಮಗದುಂ ಅವಿರೋಧವಾಗಿ ಆಯ್ಕೆ. ತಂಗಡಿ ಗ್ರಾಮದ ಗಣೇಶನಗರದಲ್ಲಿರುವ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯ ನೂತನ ಎಸ್ಡಿಎಂಸಿ ಅಧ್ಯಕ್ಷರಾಗಿ ಅಶ್ಫಾಕ್ ಪಠಾಣ್ ಮತ್ತು ಉಪಾಧ್ಯಕ್ಷರಾಗಿ ಕಾಶಿಬಾಯಿ ಮಗದುಂ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಶಾಲೆ ಮುಖ್ಯ ಗುರುಗಳಾದ ಶಿಲ್ಪಾಶ್ರೀ ತಿಪ್ಪಿಮನಿ ತಿಳಿಸಿದ್ದಾರೆ. ಸೋಮವಾರ ನೂತನ ಎಸ್ಡಿಎಂಸಿ ರಚನೆಯ ಪ್ರಕ್ರಿಯೆ ನಡೆಯಿತು. ಶಾಲೆಗೆ ಭೂದಾನ ನೀಡಿದ ಹಾಗೂ ಹಿರಿಯರಾದ ರಾಮಚಂದ್ರ ಪಾಟೀಲ್ ಅವರ ನಿರ್ದೇಶನದಲ್ಲಿ ಎಲ್ಲರ ಸಹಮತದೊಂದಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿದ ನೂತನ ಅಧ್ಯಕ್ಷ ಅಶ್ಫಾಕ್ ಪಠಾಣ್ ಮಾತನಾಡಿ, ಎಲ್ಲರ ಸಹಕಾರದೊಂದಿಗೆ ಶಾಲಾ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲಾಗುವುದು ಎಂದರು. ಗ್ರಾಮ ಪಂಚಾಯಿತಿ ಅಕೌಂಟೆಂಟ್ ಚಿಕ್ಕಯ್ಯ ಗಸ್ತಿ ಮಾತನಾಡಿ, ನೂತನ ಎಸ್ಡಿಎಂಸಿ ಹಕ್ಕು ಕರ್ತವ್ಯಗಳ ಕುರಿತು ಹೇಳಿದರು. ಏನು ನಡೆದ ಸ್ಕೂಲಲ್ಲಿ ಶಿಕ್ಷಣ ನಡೆದದ ಇಲ್ಲೋ, ಯಾವ ಮಟ್ಟಿನ ನಡೆದ, ಯಾವ ವಿದ್ಯಾರ್ಥಿ ಹಿಂದದಾನು, ಯಾವ ವಿದ್ಯಾರ್ಥಿನಿ ಹಿಂದದಾವು, ಅವರನ್ನು ಯಾವ ರೀತಿ ಅವರ ಶಿಕ್ಷಕರು ಮುಂತರಲಿಕ್ಕೆ ಏನು ದಾರಿಯನ್ನು ಹಾಕಿದಾರೋ, ರೂಪರೇಷೆ ಮಾಡತ್ತಾರೋ ಅಂಥವನ್ನು ಗಮನ ಹರಿಸ್ಕೊಂಡು ಮಾಡಬೇಕು. ಮತ್ತು ನಮ್ಮ ಪ್ರಕಾರ 31 ಏನೋ ಪೇರೆಂಟ್ ಅದ ಅಷ್ಟಿಲ್ಲ, ಮೋಸ್ಟ್ಲಿ ಮೆಜಾರಿಟಿ ಇಲ್ಲ ಅಂತ ಅನ್ಸುತ್ತೆ. ಇಲ್ಲ ಸರ್, ಅದೇ 31 ಮಕ್ಕಳ ಸಂಖ್ಯೆ ಅದ ಸರ್. ಅಲ್ಲೇನಾಗ್ಯದ್ರಿ, ಒಬ್ಬೊಬ್ರು ಪಾಲಕರಿಗೆ 3 ಜನ ಮಕ್ಕಳು ಅಂದ್ರೆ ನಾವು ಒಬ್ಬರನ್ನ ಪಾಲಕರನ್ನು ತೋರಿಸ್ಬೇಕಾಗ್ತದೆ. ಅದ್ರ ಸಂಬಂಧ ಶಾಲೆ ಸ್ಥಾಪನಾ ಅದನ್ನ ಸುತ್ತ ಇರ್ಕಸ್ತಕ ನಮ್ಮ ಶಾಲೆ ಒಳಗೆ ರಾಜಕಾರಣ ಇಲ್ಲ. ಒಂದು ರೀತಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನೋಡ್ಕೊಂಡ್ ಬಂದ ದಾರಿ ಐತಿ ಗೊತ್ತದೆ. ಒಂದ್ಸರಿ SMC ಮಾಡಿವಿ ನಾನು. ಹೌದು, ಅಂದ್ರೆ ಇವ್ರು ಸನದಿ ಸರ್ ಇದ್ದಾಗ ಒಂದ್ಸರಿ SMC ನಾನು ಬಂದು 10 ನಿಮಿಷ ಮಾಡಿವಿ ನಾನು. ಒಂದು SMC ಅಧ್ಯಕ್ಷ ಆಗೋದು ದೊಡ್ಡ ಕೆಲಸ ಅಲ್ಲ, ದೊಡ್ಡ ಕೆಲಸ ಅಲ್ಲ ತಾನೆ, ಹಾಕೊಳ್ಳಿ ಯಾರಾದ್ರೆ. ಬಟ್ ಅದ್ರ ಕರ್ತವ್ಯಗಳು ಅದಾವ. ಆ ಕರ್ತವ್ಯಗಳು ಏನಪ್ಪ, ಏನು ಟೀಚರ್ಸ್ ಅದಾರು ಅವ್ರ ನೋಡ್ಕೋತಾರ ಹೋಗಿ ಹೇಳೋದಪ್ಪ ಅಂತಲ್ಲ, ನಮ್ಮ ಜೀವನ ಸ್ವಲ್ಪ ಏನು ತೆಗಿಬೇಕಾಗುತ್ತೆ. ಯಾಕಂದ್ರೆ ಕೆಟ್ಟನ್ನು ವಿಚಾರ ಮಾಡೋಣ. ಯಾಕಂದ್ರೆ ಶಾಲೆ ಉದ್ಧಾರ ಮಾಡ್ಕೊಂಡು ಬರೀ ಯಾವುದೋ ದುಡ್ಡು ಬರುತ್ತೆ ಅದನ್ನ ಮಾಡ್ಕೊಂತಲ್ಲ, ಸಮಾಜ ಸೇವೆಯಾಗಿ ನಾವೇನಾರ ಮಾಡಕ್ಕೆ ನಮ್ಮ ಕೊಡುಗೆ ಏನು ಸಿಗುತ್ತೆ ಸ್ಕೂಲ್ಗೆ. ನಾವು ಇಲ್ಲೇ ಕಲ್ತಿರ್ತೀವಿ ಅಥವಾ ನಮ್ಮ ಮಕ್ಳು ಕಲ್ತಿರ್ತಾವೆ, ನಾಳೆ ನಮ್ಮ ಮಕ್ಳು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾವೇನಾರು ಮಾಡೋಕ್ಕೆ ಸಾಧ್ಯನಾ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. ಮತ್ತು ಇಲ್ಲಿ ಅನ್ನದಾಸೋಹ ಏನು ನಡೆದೈತಿ, ಆಮೇಲೆ ಏನು ಸ್ಕೂಲ್ ಡೆವಲಪ್ಮೆಂಟ್ ಏನು ಕಾಂಪೌಂಡ್ ಶೌಚಾಲಯ ಅಥವಾ ಶಾಲೆಗೆ ಯಾರು ಬರ್ತಾ ಇದ್ದಾರೋ ಯಾರಿಲ್ಲ, ಶಿಕ್ಷಕರ ಹೇಳಿದಲ್ಲ, ಶಿಕ್ಷಕರ ಗಮನ ಯಾವ ಥರ ಇತ್ತು ಸ್ಟೂಡೆಂಟ್ ಮ್ಯಾಗ, ಯಾವ ವಿದ್ಯಾರ್ಥಿ ಮುಂದುವರಿತಾನೆ, ಯಾವ ವಿದ್ಯಾರ್ಥಿ ಇಲ್ಲ, ಇವನ್ನೆಲ್ಲ ಮಧ್ಯದಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ. ಬರೀ SDMC ಆಗಂದ್ರೆ ಅದೇನು ದೊಡ್ಡ ಕೆಲಸ ಅಲ್ಲ, ಆಗ್ಬೋದು. ಅದ್ರ ಕರ್ತವ್ಯಗಳು ಭಾಳ ಅದಾವು, ಅದನ್ನು ಪಾಲನೆ ಮಾಡಬೇಕು. ಈಗಾಗಲೇ ಗೌಡ್ರು ಅಂದಂಗೆ ನೀವು ಎಲ್ಲ ಏನಂದ್ರಲ್ಲ ಕೌಂಟೇಶನ್ ಮಾಡ್ಕೊಂಡು ಇಡಂಗಿಲ್ಲ. ಪ್ರತಿಯೊಂದು ಮೀಟಿಂಗ್ ಅಥವಾ ಏನೋ ಮೀಟಿಂಗ್ ಅವ್ರು ಮಾಡ್ತಾ ಇಲ್ಲ ಅಂದ್ರೆ ಮೇಡಮ್ ಈ ಮೀಟಿಂಗ್ ಮಾಡಿರಿ ಅಥವಾ ಈ ಕಾರ್ಯಕ್ರಮ ಮಾಡಿರಿ, ಈ ಅವೇರ್ನೆಸ್ ಮಾಡಿ ಸ್ಕೂಲಲ್ಲಿ ಹುಡುಗರಿಗೆ ಏನಾದ್ರು ಒಂದು ಡಿಫ್ರೆಂಟ್ ಆಗಿ ಹೋದ ವರ್ಷದಲ್ಲಿ ಮಾಡಿದ್ರಿ ಬೇಡ, ಈ ವರ್ಷ ಮಾಡಿರಿ. ಈ ಒಂದು ಬೀಳ್ಕೊಟ್ಟು ಸಮಾರಂಭ ಆಗಲಿ ಅಂತ ಏನಾದ್ರು ಹೊಸ ಹೊಸ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ನೀವು ಪ್ರೇರಣೆ ಮಾಡಿರಿ. ಅವ್ರ ಮೇಲೆ ಒತ್ತಡ ಹಾಕಬೇಡ್ರಿ, ಶಿಕ್ಷಣ ಬಗ್ಗೆ ಒತ್ತಡ ಹಾಕ್ರಿ, ಅದಕ್ಕೆ ನಾವು ಒಪ್ಪಿಗೆ ಐತಿ. ಬಟ್ ವಿನಾಕಾರಣ ಅವ್ರಿಗೆ ನೀವು ಅದು ಮಾಡೋದಿಲ್ಲ ಇದು ಮಾಡೋದು ಹಿಂಗೆ ಒತ್ತಡ ಹಾಕ್ಬೇಡ್ರಿ. ಒಂದ್ಸಲ ಶಿಕ್ಷಣ ಕೊಡೋದ ವಿದ್ಯಾರ್ಥಿಗಳು ಕೊಡೋಂಥ ಶಿಕ್ಷಣ ದಾರಿ ತೆಗೆದಂದ್ರೆ ಮತ್ತೇನು ಕೊಡೋಲ್ಲ. ಅಲ್ಲಿ ನಿಮ್ಮ ಹುಡುಗರ ಭವಿಷ್ಯ ಹಾಳಾಗ್ತದೆ, ಅವ್ರ ಭವಿಷ್ಯ ಹಾಳಾಗಂಗಿಲ್ಲ. ನೀವು ಇದೇ ಹೊರ ಮತ್ತೊಂದು ತರಬೇಕಾದ್ರೆ ಟೀಚರ್ಸ್ ನಾವು ಗೌರ್ಮೆಂಟ್ ಐತಿ, ಇರೋದು ಮತ್ತೊಂದು ಸ್ಕೂಲ್ ಐತೆ, ಅವ್ರಿಗೆ ಸಪೋರ್ಟ್ ಮಾಡಿ, ಒತ್ತಡ ಹಾಕಬೇಡ್ರಿ ಅನ್ನೋದು ನನ್ನ ಉದ್ದೇಶ. ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅನಿಲ್ ತಳವಾರ್, ಸಹ ಶಿಕ್ಷಕಿ ಮಾಜಿ ಎಸ್ಡಿಎಂಸಿ ಅಧ್ಯಕ್ಷ ಮುರುಗೆಪ್ಪ ಮಗದುಂ, ಸೋಯಲ್ ಪಠಾಣ್, ಅಕ್ರಮ್ ಪಠಾಣ್, ನಸರುದ್ದೀನ್ ಪಠಾಣ್, ರಿಯಾಜ್ ಪಠಾಣ್, ಅಫ್ಸರ್ ಪಠಾಣ್, ಸೋನಾಬಾಯಿ ಮಗದುಂ, ಬಾಗವ್ವ ಮಗದುಂ, ಶಾಲಾಬಾಯಿ ಮಗದುಂ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮುರುಗೇಶ್ ಗಸ್ತಿ, ಭಾರತ ವೈಭವ ನ್ಯೂಸ್, ಐನಾಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.